ತಾಜ್ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಕಲ್ ವತಿಯಿಂದ ಆಯೋಜಿಸಿದ U17 ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 19/1/2026 ಸ್ಥಳ ತಾಜ್ ಕ್ರಿಕೆಟ್ ಗ್ರೌಂಡ್ ಇಲ್ಕಲ್ನಲ್ಲಿ ನಡೆಯಿತು. ಕ್ರೀಡಾ ಪ್ರೇಮಿಗಳು ಹಾಗೂ ಯುವಕರು ಬಂದು ಭಾಗವಹಿಸಬೇಕು ಎಂದು ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷತೆ ಅಲ್ ಹಜ್ ಉಸ್ಮಾನಿ ಗನಿ ಹುಮ್ನಾಬಾದ್ ಮುಸ್ಲಿಂ ಸಮಾಜ ಇಲ್ಕಲ್, ಉದ್ಘಾಟಕರು ಶ್ರೀ ವೆಂಕಟೇಶ್ ಸಾಕಾಜಿ, ಮಾಜಿ ನಗರಸಭೆ ಅಧ್ಯಕ್ಷರು ಇಲ್ಕಲ್, ಅತಿಥಿಗಳು ಶ್ರೀ ರಾಜು ಬೋರಾಜಿ, ಕಾಂಗ್ರೆಸ್ ಮುಖಂಡರು ಇಲ್ಕಲ್, ಅಲ್ ಹಜ್ ಅಬ್ದುಲ್ ರಜಾಕ್ ತಟಗಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಕಲ್, ಶ್ರೀ ರವಿ ಮಗ್ದುಮ್, ಕೋಆರ್ಡಿನರ್ ಬಾಗಲಕೋಟ KSCA. ಈ ಟೂರ್ನಮೆಂಟ್ನ ಪ್ರಥಮ ಪಂದ್ಯ ತಾಜ್ ಕ್ರಿಕೆಟ್ ಇಲ್ಕಲ್ ಮತ್ತು ರೇಣುಕಾ ಸ್ಪೋರ್ಟ್ಸ್ ನಿಡಗುಂದಿ ವತಿಯಿಂದ ನಡೆಯಿತು. ಹಾಗೂ ಗಣ್ಯಮಾನ್ಯರು, ಕ್ರೀಡಾಪಟುಗಳು, ಪ್ರೇಮಿಗಳು ಇನ್ನೂ ಅನೇಕ ಮುಖಂಡರು ಭಾಗವಹಿಸಿದ್ದರು. ವರ್ಷದಲ್ಲಿ 160 ವರ್ಷದಷ್ಟು ಅನುಭವ ಆಗಲಿ ರಾತ್ರಿ ಖುಷಿ ತಗೊಂಡಿರ್ತಾನ ನಾವು. ನಾ ಈ ಸಭೆಯಲ್ಲಿ ಕುಂತಂತ ಯುವಕರಿಗೆ ಕೇಳ್ತಾ ಇದ್ದೀನಿ, ನಿಮ್ಮ ಸಮಸ್ಯೆ ಏನಿದೆ? ಬಾಗಲಕೋಟೆಯಲ್ಲಿ ಕೇಳಿದೆ ನಾನು, ಈ ದೇಶದಲ್ಲಿ ಮುಸ್ಲಿಮರ ಸಮಸ್ಯೆ ಏನಿದೆ? ಕೆಲಸ ಮಾಡ್ಕೊಂಡು ಏನ್ ಕೆಲಸ ಮಾಡ್ಕೊಂತೀರಪ್ಪ ನೀವು? ಹೇಳಿ, ಏನ್ ಕೆಲಸ ಐತಿ ನಿಮ್ಗೆ? ಹೇಳಿ, ಏನ್ ಕೆಲಸ ಐತಿ? ಆ ಸತ್ ಖಬರ್ಸ್ತಾನ, ದರ್ಗಾ, ಮಸೂತಿ, ರಾಸರ್ ಖಾನ ಇವೆಲ್ಲ ವಕಫ್ ಆಸ್ತಿಗಳು. ನಿಮ್ಮ ಅಪ್ಪು ಮನೆ ಆಸ್ತಿ ಹೇಳ್ರಿ. ನಿಮಗೆ ಒಂದು ಮಾತು ಎದಕೈತಿ ಅಂದ್ರ, ನೀವು ಅಷ್ಟು ಆಳವಾಗಿರೋದಿಲ್ಲ, ತಿಳ್ಕೊಳಂಗಿಲ್ಲಲ್ಲ. ಈ ದೇಶದಲ್ಲಿ ಇರುವಂತಹ ಹಿಂದೂಗಳಿಗೆ ಬಂದಂತಹ ದುಡ್ಡು ಅದರ ಮಾಲೀಕರು ಅವರು ತಿಳ್ಕೊಳ್ಸೋದು. ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದ 2 ಕೋಟಿ ಮಾಲೀಕರು ಆ ಮಠದ ಸ್ವಾಮಿಗೆ ಮಾಲೀಕರು. ಈ ದರ್ಗಾಕ್ಕೆ 1 ಕೋಟಿ ಬಂತಂದ್ರ ಅದರ ಮಾಲೀಕರು ಸರ್ಕಾರ, ನೀವಲ್ಲ. ನಿಮ್ದ ಕೆಲಸ ಹಜಮತಿ ಮಾಡೋದು ನಿಮ್ ಕೆಲಸ. ಕೇಳ್ತಿಲ್ಲ ನಿಮ್ಗ? ಇನ್ನೂ ಖಾರವಾಗಿ ಹೇಳಿ, ನಿಮ್ಗೆ ಇನ್ನು ಖಾರವಾಗಿ ಹೇಳೇನ? ಸಲೀಂ ಅಹಮದ್ ಅನ್ನ ಕೇಳಿದೆ, ಏನ್ ಮಾಡೋದು? 88.9 ವೋಟ್ ತೊಗೊಂಡ್ರು. ನೀವು ಕೊಟ್ಟಿದ್ದೇನು? ಈಗ 5 ಗ್ಯಾರಂಟಿ ಕೊಟ್ಟಿವಿ. 5 ಗ್ಯಾರಂಟಿ ಈ ರಾಜ್ಯ ಮುಸ್ಲಿಮರ ಕೇಳಿಲ್ಲ. ಕೇಳಿವೆ ನಾವು? ನೀವು 2,000 ರೂಪಾಯಿ ದುಡ್ಡನ್ನು ಕೊಟ್ಟು ಗುಲಾಮಗಿರಿಯಲ್ಲಿ ಹಾಕ್ತಾ ಇದ್ದೀರಿ ಮಹಿಳೆಯರಿಗೆ. ಬಸ್ ಪಾಸ್ ಮುಸಲ್ಮಾನ ಕೇಳಿದ್ರ? 2,000 ರೂಪಾಯಿ ಮುಸಲ್ಮಾನ ಕೇಳಿದ್ರ? ಲೈಟ್ ಬಿಲ್ ಫ್ರೀ ಮುಸಲ್ಮಾನ ಕೇಳಿದ್ರ? ಮುಸಲ್ಮಾನ ಕೇಳಿದ್ರೇನು? ಸಲೀಂ ಅಹಮದ್ ಅವರೇ, ಮಹಾರಾಷ್ಟ್ರದಲ್ಲಿ 250 ಕಾಲೇಜುಗಳು. ಸಲೀಂ ಅಹಮದ್ ಅವರೇ, ತೆಲಂಗಾಣದಲ್ಲಿ 250 ಉರ್ದು ಕಾಲೇಜುಗಳು. ಈ ರಾಜ್ಯದಲ್ಲಿ ಒಂದು ಇಲ್ಲ ಅಂತ ಹೇಳಿಕೊಳ್ಳಕ್ಕೆ ಈ ರಾಜ್ಯದ ಮುಸ್ಲಿಮರಿಗೆ ನಾಚಿಕೆ ಬರುವುದಿಲ್ವಾ? ನಾನು ಅದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕತೆ ಪಾರ್ಟಿ ಮುಗಿದೋಯ್ತು. ಅದರ ಕತೆ ಮುಗಿದೋಯ್ತು. ಹುಬ್ಬಳ್ಳಿಯ ಮೌಲಾನಾ ಅಬ್ದುಲ್ ಹಸೀದ್ ಸಾಹೇಬ್ರ ಹತ್ರ ಮಂಜು ಸುಪ್ರಭಾತ ಮನೆ ಹೇಳ್ತಾ ಇದ್ದೀನಿ ಕೇಳಿ. ಹುಬ್ಬಳ್ಳಿಯ ಅಬ್ದುಲ್ ಹಸೀದ್ ಸಾಹೇಬ್ರು ಹೇಳ್ತಾರೆ, इस कांग्रेस पार्टी का मरा हुआ मुर्दे का गुस्ल देने का जिम्मेदारी मुसलमानों ने लिया है. ನೋಡ್ರಿ, ಇದು ಕಾಂಗ್ರೆಸ್ ಪಾರ್ಟಿ ಸತ್ಯ ಹಣ ಇದೆಯಲ್ಲ, ಇದನ್ನ ಜಾಕ ಮಾಡ್ತಾರೆ ಮುಸಲ್ಮಾನರು. ಜಾಕ ಮಾಡ್ಸೋ ಜವಾಬ್ದಾರಿ ಮುಸಲ್ಮಾನರು ತೋಡ್ರಂತ ಯಾರು ಮುಟ್ಟಿಲ್ಲ ಅಂತ, ಯಾರು ಮುಟ್ಟಿಲ್ಲ ಅಂತ ತಿಳ್ಕೋರಿ. ಬಹಳ ಮಂದಿ ಹೇಳ್ತಾರೆ 5 ವರ್ಷ ಕೆಲಸ ತಗೋಗ್ರಿ, ಕೆಲಸ ಕೊಡ್ಸಿರೋದು ತೋಡ್ ನೀವು ಹೇಳಿ. ಆಸ್ತಿ ಯಾಕೆ ಮಾಡಲ್ಲ ರಜಾಕ? ಇನ್ನ ಮಾಡ್ತಿದ್ದೆ, ಇನ್ನ ಐತಿಲ್ ಗೊತ್ತಿಲ್ಲ ನನಗೆ. ಏನ ನಮ್ಮ ಅಬ್ದುಲ್ ಹಕೀಮ್, ನಮ್ಮ ಅಬ್ದುಲ್ ಸಾಹೇಬ್ ಮನಸ್ಸು ಹೇಳ್ತಾ ಇದ್ದೀನಿ. ಅಬ್ದುಲ್ ಹಕೀಮ್ ನನಗೆ ಹೇಳಿ ಸತ್ತಾನೆ, ಭಯ್ಯ ನೀನು ಆರಿಸಿ ಅವ್ರ ತತ್ತಿದ್ದಿ, ಅವ್ರ ಮ್ಯಾಲ ಕುಂತ ನೀ ಕೆಳಗೆ ನಿಂತ ಕುಂತವ್ರ ಮುಖಳಿ ನೋಡ್ಬೇಕು ಅಂತ ಹೇಳಿ ಸತ್ತಾನ ನಾನು. ಅಬ್ದುಲ್ ಮನಕ್ಕೆ ಶಾಣೆ ಅಲ್ಲವ, ಸಣ್ಣವಲ್ಲವ, ಸಣ್ಣ ಅಬ್ದುಲ್ ಹಕೀಮ್ TV9 ಚೀಫ್ ಎಕ್ಸಿಕ್ಯೂಟಿವ್ ಅವ. ದೇವೇಗೌಡ ಜೊತೆಗೆ ದಿಲ್ಲಿಯಾಗಿದ್ದಂತ ವ್ಯಕ್ತಿ, ಸಣ್ಣವಲ್ಲವ. ನಾವು ಬಿಡು ಈಗ ಇಷ್ಟಿದೀವಿ. ತಿಳ್ಕೋರಿ ನೀವು. ನಿಮ್ಗೆ ತಿಳುವಳಿಕೆ ಇಲ್ಲದ ಮಾತು, ನಿಮ್ಗೆ ಗೊತ್ತಿಲ್ಲ ಮಾತು ದಯವಿಟ್ಟು ಯಾರು ಮಾತಾಡಬಾರ್ದು. ಸದರ್ ಸಾಬ್ ಸುಣ್ಕಲಾತೆ ಜಗಳ ಕಾರ್ತೆ ಆಯ್ತು. ನಿಮ್ಗೆ ಕೇಳ್ತಾ ಇದ್ದೀನಿ. ಈಗ JDS ಇತ್ತು, ಅದು ಹಾಳಾಗಿ ಹೋಗಿ BJP ಹೋಯ್ತು. ಇದು BJP ಮುಸಲ್ಮಾನ್ ವೋಟ್ ಬೇಡ ಅಂದೈತೆ. ಇದು ಕಾಂಗ್ರೆಸ್ ವೋಟ್ ಹಾಕ್ಸಿದ್ರೆ ಹೋಯ್ಕೊಂತ ಹೋಗ್ರಿ ಅಂತ ಹೇಳ್ತಾ. ಮುಂದೆ ನಿಮ್ಗೆ ಏನಪ್ಪ? ನೀವೇನು ವಿಚಾರ ಮಾಡಿದಪ್ಪ ಹೇಳ್ರಿ.
ಅದಕ್ಕಾಗಿ ನೀವು ಬಹಳ ಜಾಗರೂಕರಾಗಿರ್ಬೇಕು. ತಿಳಿದು ಮಾತಾಡಬೇಡ್ರಿ. ಅನುಭವಿಸ್ತರು, ವಿದ್ಯಾವಂತರು, ಮೇಧಾವಿಗಳು ಸರಿ ಸರಿ ಅಂತ ಸರಿ ಮೊದಲು ಅವನು ಹಾಕಿ ಗುಂಪು ಎಲ್ಲರೂ ಹಂಚುತ್ತಾರೆ. ಆ ಒಬ್ಬ ವ್ಯಕ್ತಿ ಹಂಚುವುದರಿಂದ ಎಲ್ಲರಿಗೂ ಹಂಚಿಕೆ ಬರಕ್ಕೆ ಮಾಡ್ಬಿಡ್ತಂತ. ಆಟಿಗೆ ಗಂಟೆ ಕಟ್ಟುವವರು ಯಾರು? ಭಕ್ತಿಗೆ ಗಂಟೆ ಕಟ್ಟುವವರು ಯಾರು? ಈ ಉತ್ಸವ ಸಿದ್ಧನಾಗಿದ್ದಾನೆ. ಬನ್ನಿ ಗೆಳೆಯರೆ, ನಿಮಗೆ ಅಧಿಕಾರ ಕೊಟ್ಟು ನನಗೆ ಅಧಿಕಾರ ಬೇಕಾಗಿಲ್ಲ. सलीमा मोदी तेल में गेट क्या जी तुम 30 साल से देख रहा हूँ, तुम रेवल्यूशनरी तकरीर करते हैं. हम तेल में गेट सलीमा मोदी ನೀನು ತಲೆ ಮೇಲೆ ಕೈ ಠಾಣಿ ಮಾಡ್ತೀನಿ. ನನಗೆ MLC ಬೇಕಾಗಿಲ್ಲ, ನನಗೆ ನಿಗಮ ಬೇಕಾಗಿಲ್ಲ, ನನಗೆ ಏನೇನು ಬೇಕಾಗಿಲ್ಲ. ಸಾಕ್ಷಾದಿರಲ್ಲ ಬಂದವರಲ್ಲ, ನನಗೆ ಇದು ಬೇಕಾಗಿದೆ. ಈ ಸಮಾಜದಲ್ಲಿ ಮಲಗಿರುವ ಯುವಕರನ್ನು ಎಬ್ಬಿಸಬೇಕು. ಈ ಮಾತನ್ನು ಕೇಳಿದಂತ ಸಭೆ ಶಬಾಷ್ ಚಪ್ಪಲಿ ತಟ್ಟಿ ಸ್ವಾಗತಿಸಿದರು. ಅದರಿಂದ उस्मान संतोष पड़वागेಲ್ಲ. जो चीज मांगने से नहीं मिलता है, शेर मैं आपको तवज्जो चाहता हूं, जो चीज मांगने से नहीं मिलता है वो छीन के लेंगे इंशाअल्लाह, छीन के लेंगे इंशाअल्लाह. तमाम नौजवानों से गुजारिश करता हूं, ये एक ऑकेजन है, फिर भी आपके दिलों को फेरने का काम उस्मान गनी का है. चाहे होता है नहीं होता है वो अल्लाह बेहतर जानता है. ಎಷ್ಟು ಜನ ನೀವು ಈ ಊರಲ್ಲಿ ಮುಸ್ಲಿಮರು ಮತದಾರರಿದ್ದೀರಿ? ನಿಮಗೆ ವಿವೇಕ ಇದ್ದಿದ್ದೇ ಆದರೆ, ನಿಮಗೆ ರಾಜಕೀಯ ಅನುಭವ ಇದ್ದಿದ್ದೇ ಆದರೆ, ನೀವು ಅಧಿಕಾರದ ಮೇಲೆ ಕೂಡಬೇಕೆನ್ನುವಂತ ಹವ್ಯಾಸ ಇದ್ದಿದ್ದೇ ಆದರೆ ಬನ್ನಿ. ಉಸ್ಮಾನ್ ಗನಿ ತಮ್ಮ ಜೊತೆಗಿದ್ದಾನೆ. ನೋಡ್ಕೋತೇವೆ ಈ ದೇಶ, ಈ ರಾಜ್ಯ, ಈ ಕ್ಷೇತ್ರ ಯಾರೊಬ್ಬರ ಮನೆ ಆಸ್ತಿ ಅಲ್ಲ ಗೆಳೆಯರೆ, ಯಾರೊಬ್ಬರ ಮನೆ ಆಸ್ತಿ ಅಲ್ಲ. ನೀವೊಬ್ಬನು ಹಂಜಿದ್ರೆ ನಿನ್ನ ನೋಡಿ ಇನ್ನೊಬ್ಬನು ಹಂಜುತ್ತಾರೆ, ನಿನ್ನ ಹಂಜುವುದು ನೋಡಿ ಇನ್ನೊಬ್ಬನು ಹಂಜುತ್ತಾರೆ. ನಾನು ಜೈಲಿನಲ್ಲಿ ಇರುವಾಗ ನನ್ನ ಜೊತೆಗೆ ಒಬ್ಬ ಮಿಲಿಟರಿ ಹೋಯ್ತ, ಬದಾಮಿಯಲ್ಲಿ ಅವನ ಮೇಲೆ ಮರ್ಡರ್ ಕೇಸ್ ಅವನು ಜೈಲಿನಲ್ಲಿ ಹಾಕಿದ್ರು. ಅವನು ನನ್ನ ರೂಮಲ್ಲೇ ಇದ್ದ. ಅವನು ನಾನು ಆತನಿಗೆ ಕೇಳಿದೆ, ಮಿಲಿಟರಿಯಲ್ಲಿ ಏನು ಕೆಲಸ? ಆತನು ಹೇಳ್ತಾನೆ, ಮಂಜು ನಾನು ನಿನಗೆ ಮನ ಹೇಳ್ತಾ ಇದ್ದೀನಿ, ಒಂದು ದಿನಕ್ಕೆ 6 ಕಿಲೋಮೀಟರ್ ವಾಕಿಂಗ್ ಮಾಡಲೇಬೇಕಂತ, ಏನು ಕೆಲಸ ಮಾಡಲೇಬೇಕಂತ. ತಾಜ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿರುವ ಲೀಗ್ ಆಧಾರಿತ ಲೆದರ್ ಬಾಲ್ ಟೂರ್ನಮೆಂಟಿನ 17 ವರ್ಷ ಒಳಗಿನ ಆಟಗಾರರ ಇದು ಒಂದು ವಿಶಿಷ್ಟ ಟೂರ್ನಮೆಂಟ್ನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಂಜುಮನ್ ಇಸ್ಲಾಂ ಅಧ್ಯಕ್ಷರಾದಂಥ ಅಲ್ಹಾಜ್ ಉಸ್ಮಾನ್ ಗನಿ ಸಾಹೇಬರೇ, ಮಾಜಿ ಪುರಸಭೆ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು ನಾಯಕರಾದಂಥ ಶ್ರೀ ವೆಂಕಟೇಶ್ ಜಿ ಸಾಕಾ ಅವರೇ, ಅದೇ ರೀತಿ ನಮ್ಮೆಲ್ಲರ ಧಣಿ, विशेष धनी, दिल से धनी, सिर्फ जेब से नहीं दिल से भी धनी हमारे राजू जी बोरा, ನಂತರ ಉದ್ಯೋನ್ಮುಖ ನಮ್ಮ ಯುವ ಮಿತ್ರ ಶಾಂತಕುಮಾರ್ ಸುರ್ಪುರ್ ಅವರ ಚಿರಂಜೀವಿ ಮಂಜು ಸುರ್ಪುರ್ ಅವರೇ, ಹಾಗೂ ವೇದಿಕೆ ಮೇಲೆ ಹಸಿದಂತ ಎಲ್ಲ ಒಲಿಮಾಗಳೇ, ಕ್ರೀಡಾ ಪ್ರಿಯರೇ, ಮುಂದೆ ಕುಂದಂತ ಎಲ್ಲ ಕ್ರೀಡಾಭಿಮಾನಿಗಳೇ. ಕ್ರಿಕೆಟ್ ಈ ನಮ್ಮ ದೇಶದ ಈ ಒಂದು ಅವಿಭಾಜ್ಯ ಅಂಗವಾಗಿದೆ. ಅದು ಎಲ್ಲ ಕ್ರೀಡೆಗಳನ್ನು ಹಿಂದಕ್ಕಿಕ್ಕಿ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿ ಹೊರಹೊಮ್ಮುತ್ತಿದೆ. ಈಗಾಗಲೇ ಭಾರತ 2 ಮಾದರಿಯಲ್ಲಿ, ಅಂದರೆ ಮಹಿಳಾ ಕ್ರಿಕೆಟ್ನಲ್ಲಿ ಹಾಗೂ ಪುರುಷರ ಕ್ರಿಕೆಟ್ನಲ್ಲಿ ಎರಡರಲ್ಲೂ ವರ್ಲ್ಡ್ ಚಾಂಪಿಯನ್ ಆಗಿ ಹೊರಗೆ ಹೊಮ್ಮಿದೆ. ಆ ಒಂದು ಕಾರಣದಿಂದ ಕ್ರಿಕೆಟ್ ಎಲ್ಲ ಕ್ರೀಡೆಗಿಂತ ಜನಪ್ರಿಯ ಕ್ರೀಡೆಯಾಗಿ ಹೊರಹೊಮ್ಮಿದೆ. ಅದೇ ದಿಕ್ಕಿನಲ್ಲಿ ಇವತ್ತಿನ ಈಗ ಟೂರ್ನಾಮೆಂಟ್ ಇದು ಲೆದರ್ ಬಾಲ್ ಟೂರ್ನಾಮೆಂಟ್. ನಾವು ಇಲ್ಲಿವರೆಗೆ ಇಲ್ಕದಲ್ಲಿ ಕೇವಲ ಟೆನ್ನಿಸ್ ಬಾಲ್ ಟೂರ್ನಾಮೆಂಟ್ ನೋಡ್ತಾ ಬಂದಿದ್ದೇವೆ. ಇದೀಗ ವೀರಮಣಿ ಭವನದಲ್ಲಿ ಸುದೀರ್ಘ 45 ದಿವಸಗಳ ಕಾಲ ನಮ್ಮ ಶಾಸಕರ ನೇತೃತ್ವದಲ್ಲಿ IPL ಮಾದರಿಯಲ್ಲಿ ಕ್ರಿಕೆಟ್ ನಡೀತು. ಅದು IPL ಕೂಡ ಇದೇ ಗ್ರೌಂಡ್ ನಲ್ಲಿ ಪ್ರಾರಂಭವಾಗಿದ್ದನ್ನು ನಾವೆಲ್ಲ ಮರಿಬಾರ್ದು. ಶಾಸಕರು ಕೂಡ ಅದು ತಮ್ಮ ಭಾಷಣದಲ್ಲಿ ಮೊನ್ನೆ ಹೇಳಿದ್ದಾರೆ. ಈಗ ರಾಜಕೀಯವಾಗಿ ನಾ ಏನು ಹೇಳಿ, ಅವ್ರು 16 ಸೀಟ್ ಹಾಕಿ ನಂದರ ಹಾಕ್ರಿ, ನಾವು 5 ಗ್ಯಾರಂಟಿ ಕೊಟ್ಟು ಎಲ್ಲ ತಮಗೂ ಓಟ್ ಹಾಕಿದ್ರೆ ನಾವೇ ಗೆದ್ದು ಬರ್ತೀವಿ ಅನ್ನೋದು ಗ್ಯಾರಂಟಿ ನಮಗೆ ಐತಿ. 5 ವರ್ಷ ಪಕ್ಷದ ಕೆಲಸ ತಗೋರಿ ಮೊದಲು, ಮತ್ತೆಲ್ಲ ಐತಿ. ನೀವು ಇಲೆಕ್ಷನ್ ಅಡ್ಡಾಡಿ ಮಾಡಿರಿ,
ಬರುವಂತ ಎಲ್ಲ ಸೌಲಭ್ಯಗಳು, ಸಮಾಜಕ್ಕೆ ಬರಬೇಕಾದಂತ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು ಕೊಡಿಸಿ ಮತ್ತೆ ಮುಂದೆ ಬಂದು ಮಾಡಿರಿ. ಮುಂದೆ ಈಗ 5 ವರ್ಷ ಎಲ್ಲ ಕೆಲಸ ತಗೋರಿ, ಎಲೆಕ್ಷನ್ ಮಾಡಿರಿ, ದುಡಿದಿರಿ, ಅಡ್ಡಾಡಿರಿ, ಓಟ್ ಹಾಕ್ಸಿರಿ, ಎಲ್ಲ ಮಾಡಿರಿ. ಬರುವಂತ ಸೌಲಭ್ಯ ತಗೋರಿ, ಒಂದು ಕಾಲೇಜ್ ತಗೋರಿ, ಏನಾರು ತಗೊಂಡು ಈ ಹುನಗುಂದಕ್ಕೆ ಬಂತದ್ದು ಕಾಲಕ್ಕೆ ಬಂದಿದ್ದು ಮುರಾರ್ಜಿ ದೇಸಾಯಿ ಕಾಲೇಜ್ 20 ಕೋಟಿ ರೂಪಾಯಿದು. ಅದು ತಾವು ಪ್ರಯತ್ನ ಮಾಡಿದ್ರೆ ಇಲ್ಕಲ್ಗೂ ಬರ್ಬೋದಾಗಿತ್ತು. ತಮ್ದು ದುನಿಯಾ ಲಿಂಕ್ ಅದಾವು ಸ್ಟೇಟ್ ಲೆವೆಲ್ ನಾಯಕರ ಜೊತೆಗೆ, ಅದನ್ನು ಬಳಸ್ಕೊಂಡು ಶಾಸಕರು ಅದನ್ನು ಮಾಡ್ತಾರೆ. ತಾವೊಮ್ಮೆ ಹೇಳಿದ್ರೆ ಅವ್ರು ಮಾಡೇ ಬಿಡ್ತಾರೆ. ನಾವು ಹೇಳಿದ್ರೆ 4 ದಿವಸ ಮುಂದೆ ಹೋಗುತ್ತೆ, ನೀವು ಹೇಳಿದ್ರೆ ಹಿಂದಲ್ಲೇ ಆಗುತ್ತೆ. ತಾವು ಮನಸ್ಸು ಮಾಡಿ ಇನ್ನೊಂದು ಸ್ವಲ್ಪ ಇಲ್ಕಲಿ ಹೆಚ್ಚಿನ ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗುವಂತ ಕೆಲಸ ತಾವು ಮಾಡಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತಾ, ನಾವು ನಿಮ್ಮ ಗುಮಾಸ್ತರು ಇಲ್ಲಿ 3 ಮಂದಿಗೆ ನಾನು ಗುಮಾಸ್ತ ಕುಂತ ನಮ್ಮ ಮಾಲಕರು 3 ಇವರು, ರಾಜು ದೊಡ್ಡರಾಗ್ಲಿ, ಶಾರದಾ ವೆಂಕಟೇಶ್ ಸಾಹೇಬ್ರಾಗ್ಲಿ, ನೀವಾಗ್ಲಿ, ನಮ್ಮ ಶಾಂತನವರಾಗ್ಲಿ, ಎಲ್ಲರಿಗೂ ನಾನು ಕೈ ನಾವು ಕೆಲಸ ಮಾಡಿದವ. ಅದು ದೇವರು ನನಗೆ ಮಟ್ಟಿಗೆ ತಂದಾನ. ಅಲ್ಲಾಹನ ಶುಕ್ರದ ಮಾಡುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಈ ಕ್ರಿಕೆಟ್ ತಾವೆಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ, ಇದು ಲೆದರ್ ಬಾರ್ ಕ್ರಿಕೆಟ್. ಇದರಲ್ಲಿ ನಿಜವಾದ ಒಂದು ಆಟಗಾರನ ಪ್ರತಿಭೆ ಹೋಗಿ ಬರುತ್ತೆ. ಟೆನ್ನಿಸ್ ಬಾಲ್ನಲ್ಲಿ ಹಂಗಾದು ಬೀಸ್ಬಿಡೋದು, ಬಾಲ್ ಬ್ಯಾಟಿಗೆ ಕನೆಕ್ಟ್ ಆಯ್ತು, ಹೊರಗೆ ಹೋಗುತ್ತೆ, ಹೊರಗೆ ಹೋಗ್ಲಿಕ್ಕೆ ಹಿಂದೆ ಹೋಗುತ್ತೆ. ಇದಕ್ಕೆ ಮಾತ್ರ ಕಲಾತ್ಮಕ ಆಟ. ಇದು ಲೆದರ್ ಬಾಲ್ ಕ್ರಿಕೆಟ್ ಆಡ್ಬೇಕಪ್ಪ ಅಂತಂದ್ರೆ ಅವನು ಕ್ರಿಕೆಟ್ ಬಗ್ಗೆ ಗೊತ್ತಿರ್ಬೇಕು. ಇನ್ ಸ್ವಿಂಗು, ಔಟ್ ಸ್ವಿಂಗು, ಆಫ್ ಕಟರು, ಲೆಗ್ ಕಟರು, ಬೀಮರು, ಬೌನ್ಸರು ಅಂತ 10 ಹಲವಾರು ಟೈಪ್ ಅದಾವು ಆಟಗಾರನಾಗ. ಇಲ್ಲಿ ಆಟಗಾರನ ನಿಜವಾದ ಪ್ರತಿಭೆ ಹೊರಗೆ ಬರುತ್ತೆ. ತಾವೆಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನಾನು 2 ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. आदित्य की सम्मान देते हुए नए बल्लेबाज अकमल हैं स्ट्राइक पर, बॉलिंग मार्बर आदित्य स्ट्राइक पर, अकमल नॉन स्ट्राइक पर आदिल। काफी खूबसूरत नजारा टास के ग्राउंड में पहली मर्तबा एक लेदर टूर्नामेंट चल। इस कमरे की काफी जरूरत है क्योंकि लेदर बॉल खेलना उतना आसान नहीं है जैसा टेनिस खेलते हैं। ताकत की जरूरत है, वर्जिश, क्योंकि हेलमेट है, पैड है, रॉड है, ग्लोव है। स्कोर मूव ऑन 29। फिर एक बार वेरिएशन की गेंद सम्मान देते हुए बैकअप करते हुए आदित्य, जाने दिया अकमल, क्योंकि आज सिर्फ एक मैच होगा। फिर एक बार वर्ड का इशारा होता हुआ लगम पर से इशारा होता हुआ वर्ड का इशारा वर्ड हो चुका। फुल स्कोर बना 30-30 ಎರಡನೇ ಓವರ್ಗಿದ್ದಾರೆ 1 ವಿಕೆಟ್ ನಷ್ಟಕ್ಕೆ। ತಾಜ್ क्रिकेट क्लब का कुल स्कोर बना 30 रन। अच्छा शॉट, हमें भी थी गेंद, कोई रन नहीं, कोई नुकसान नहीं। ಸ್ಪೀಡ್ ಆರು ಮಾಡಕ್ಕೆ ಹೋಗ್ಬಿಡ್ರಿ, ಹಾಫ್ ಚಾನ್ಸ್ ಮಾಡಿ. ಹಾಫ್ ಚಾನ್ಸ್ ಅಂದ್ರೆ ಗೊತ್ತಲ್ಲ, ಮುಂದೆ ಇದು ಸ್ವಲ್ಪ ಜಾಸ್ತಿ ಎಫರ್ಟ್ ಅದು. ಸದಸ್ಯರಿಗೆ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾಮಂಡಳಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ತಾಜ್ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಕಲ್ ಇವರ ಆಶ್ರಯದಲ್ಲಿ ಸೀಸನ್ 1 ಲೆದರ್ ಬಾಲ್ ಟೂರ್ನಮೆಂಟ್ 20 ತಂಡ ಇರುತ್ತದೆ. ಆಟಗಾರರು ಗಮನ सीधा सीमा रेखा के बाहर ओपनर के बल्लेबाज स्कोर की दिशा में काफी वाइड शॉट।
सीधा सीमा रेखा के बाहर जबरदस्त चौका लगाते यहाँ पर बल्ले से जबरदस्त फील्डिंग वहाँ पर शॉट लगे खिलाड़ी, कोई रन नहीं, कोई नुकसान नहीं। क्या घूम रहे हैं क्रिकेट है बॉल का चंचल